ಅಯ್ಯಪ್ಪ ಬರೀ ಸುಳ್ಳು ಹೇಳೋದು ಸರ್. ಅಯ್ಯಪ್ಪ ಪ್ರೂಫ್ ಇಟ್ಕೊಂಡು ಮಾತಾಡಲಿ, ಪ್ರೂಫ್ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನಮ್ಮ ಹತ್ರ ಸಾಕ್ಷಿದಾಗೆ ಏನು ಅಕ್ರಮ ವೋಟರ್ ಐಡಿ ಅಕ್ರಮ ಅದು ತೋರಿಸ್ಬಿಟ್ಟು ಮಾತಾಡಬೇಕಲ್ಲ. ಹೌದಲ್ವಾ? ಹೌದು. ನೀವೇನು ಈ ಭಾಗದ ಜನ ಆಗಿ ನೀವು ಅವ್ರು ನಂಬೋದೇ ಇಲ್ಲ. ಇಲ್ಲ ಆಗಿಲ್ಲ. ಯಾಕಾಗಲ್ಲ ಅಂತ? ಅಲ್ಲ ಏನಕ್ಕೆ ಹೆಂಗೆ ಅದನ್ನು ಫೋರ್ಜರಿ ಮಾಡೋಕ್ಕಾಗತ್ತೆ ವೋಟರ್ ಐಡಿನ? ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ವ್ಯಕ್ತಿದ್ದು ಫೋಟೋ ಇದ್ಮೇಲೆ ಅದನ್ನು ಇದು ಕಂಡುಹಿಡಿತಾರೆ, ಇವ್ರದ್ದೇ ಇದು ಐ ಡಿ ಕಾರ್ಡ್ ಅಂತ. ಅದನ್ನು ವೋಟ್ರ್ ಐ ಡಿನ ಇಲ್ಲ ಸರ್, ಹಲವಾರು ಪರ್ಫೆಕ್ಟಾಗಿ ಮಾಡಿಕೊಂಡಿದ್ದಾರಲ್ಲ ವೋಟ್ರ್ ಐ ಡಿನ. ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಅವರು ಇನ್ನೊಂದು ಹೇಳ್ತಾರೆ, ಅವರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ, ಗೆದ್ದುಬಿಟ್ರೆ ಇದೆಲ್ಲ ಮಾತಾಡೋದಿಲ್ಲ. ನಾನು ನೋಡಿದ್ದೀನಿ ಈಗ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಸೋತ್ಬಿಟ್ಟು ಬೇರೆ ಇಲ್ಲ ಸರ್. ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ? ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು ಇದು. ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತಲ್ಲ ಅಕ್ರಮ ಅಂತ ಗೊತ್ತಿರುತ್ತಲ್ಲ ಆಗ ಮಾಡಬೇಕಾಗಿತ್ತು. ವಿತ್ ಪ್ರೂಫು ಕೊಡಬೇಕಲ್ವ ಅವರು. ತಪ್ಪು ಮಾತಾಡಬಾರ್ದು. ಎಲ್ಲಿದೆ ಆ ಥರದ್ದೆಲ್ಲ ನಡೆಯಲ್ಲ ಸರ್. ಏನು ಸಾಕ್ಷ್ಯ ಇದೆ? ನಾವು ವೋಟರಿಗೆ ವೋಟರವರು ನಾವು ಹೇಳ್ಬೇಕು ಸಾಕ್ಷ್ಯ. ಅವ್ರೇನು ಹೇಳ್ತಾರೆ? ಅವ್ರು ಎಲ್ಲಿರೋರು ಏನು ಹೇಳ್ತಾರೆ? ತಪ್ಪು ಅದು. ಅವರು ಮೋದಿಯವ್ರೇನು ಇದನ್ನು ಮಾಡ್ತಾರೆ, ಪ್ರಿಂಟ ಮಾಡ್ತಾರೆ ಅವ್ರು ಬಂದು ಪಾಪ. ತಪ್ಪು ಅದೆಲ್ಲ ಸರ್. ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ? ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು ಇದು. ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರ ಆಕ್ರೋಶ. ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಮತಗಳ್ಳತನದ ವಿಚಾರ. ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಚುನಾವಣೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ನ್ಯಾಯಸಮ್ಮತವಾಗಿ ಚುನಾವಣೆ ನಡೆದಿದೆ. ರಾಹುಲ್ ಗಾಂಧಿ ವಿರುದ್ಧ RR ನಗರ ಕ್ಷೇತ್ರದ ಆ ಭಾಗದ ಜನರು ಕಿಡಿಕಾರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರು ಹಿಂಗೆ ಹೇಳ್ತಾ ಇದ್ದಾರೆ, ಯಾವುದೇ ಅನ್ಯಾಯವಾಗಿ ಅಥವಾ ಸಂವಿಧಾನ ಬಾಹಿರವಾಗಿ ಯಾವುದೇ ಇಲ್ಲಿ ಅಕ್ರಮಗಳಾಗಿಲ್ಲ, ನ್ಯಾಯಸಮ್ಮತವಾಗಿಯೇ ಚುನಾವಣೆ ನಡೆದಿದೆ ಅನ್ನೋದನ್ನ RR ನಗರ ಜನ ಮಾತಾಡ್ತಾ ಇದ್ದಾರೆ. ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಯ್ಯಪ್ಪ ಬರೀ ಸುಳ್ಳು ಹೇಳೋದು ಸರ್. ಅಯ್ಯಪ್ಪ ಪ್ರೂಫ್ ಇಟ್ಕೊಂಡು ಮಾತಾಡಲಿ, ಪ್ರೂಫ್ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನಮ್ಮ ಹತ್ರ ಸಾಕ್ಷಿದಾಗೆ ಏನು ಅಕ್ರಮ ವೋಟರ್ ಐಡಿ ಅಕ್ರಮ ಅದು ತೋರಿಸ್ಬಿಟ್ಟು ಮಾತಾಡಬೇಕಲ್ಲ. ಹೌದಲ್ವಾ? ಹೌದು. ನೀವೇನು ಈ ಭಾಗದ ಜನ ಆಗಿ ನೀವು ಅವ್ರು ನಂಬೋದೇ ಇಲ್ಲ. ರಾಹುಲ್ ಗಾಂಧಿ ಅವರೊಬ್ಬರು ಹೇಳ್ಬೇಕು ಅಂದ್ರೆ ಅನ್ಯಗ್ರಹ ಜೀವಿ ಥರ ಅನಿಸುತ್ತೆ. ಯಾಕೆಂದರೆ ಆತ ಭಾರತ್ ಜೋಡೋ ಯಾತ್ರೆ ಅಂತ ಮಾಡಿದ್ರು. ಭಾರತ್ ಜೋಡೋ ಯಾತ್ರೆ ಮಾಡ್ಬೇಕಾದ್ರೆ ಏನು ಅದಕ್ಕೇನು ಲೆಕ್ಕಾಚಾರ ಬೇಡವಾ? ಭಾರತ್ ಜೋಡೋ ಮಾಡ್ಬೇಕಂದ್ರೆ ಭಾರತ ಏನು ಕಿತ್ತೋಗಿತ್ತ? ಯಾವತ್ತು ಕಿತ್ತೋಗಿತ್ತು? ಓಲಿ ಅದು ಬಿಡಿ, ಈ ಎಲೆಕ್ಷನ್ದೇ ತೊಗೊಳ್ಳಿ. ಡಾಕ್ಟರ್ ಮಂಜುನಾಥ್ ಅಂತ ಹೆಸರು ಡಿಕ್ಲೇರ್ ಮಾಡಿದಲ್ಲೇ ಗೆಲುವು ನಿಶ್ಚಿತ ಅನಿಸುತ್ತಿತ್ತು. ಕಾರಣ ಕನಕಪುರದಲ್ಲಿ ಲೀಡು ಹೆಚ್ಚು ಕಮ್ಮಿ ಅದೊಂದು ಕಾಂಗ್ರೆಸ್ ಕನಕಪುರದಲ್ಲಿ ಒಂದೇ ಲೀಡ್ ಬರ್ತಾ ಇದ್ದಿದ್ದು. ಮಂಜುನಾಥ್ ಅಂತ ವ್ಯಕ್ತಿ ಅಂತ ಆದಮೇಲೆ ಗೆಲುವು ನಿಶ್ಚಿತ ಆಗೋಯ್ತು. ನೋಡಿ, ನಮ್ಮ ಸೌತು ಲಕ್ಷ BJP ಗೆ ಕಟ್ಟಿಟ್ಟ ಬುತ್ತಿ ಲೀಡು. RR ನಗರ ಲಕ್ಷ ಲೀಡು ಕಟ್ಟಿಟ್ಟ ಬುತ್ತಿ BJP ಗೆ. ಇನ್ನೇನು ರೀ, ಇನ್ನು ಮಾಗಡಿ ಕುಣಗ್ಲು ಇನ್ನೇನು ಚನ್ನಪಟ್ಟಣ ಆರಾಮಾಗಿ ಲೀಡ್ ಬರುತ್ತೆ ಅಂತ ಗೊತ್ತಿತ್ತು. ವೋಟರ್ ಐಡಿ ಅಕ್ರಮ ಆಗಿದೆ ಅಂತ ಸರ್ ಚುನಾವಣೆಯಲ್ಲಿ? ಎಲ್ಲ ಸಾಧ್ಯನೇ ಇಲ್ಲ ಸರ್. ನಾವು ಇರೋದು ಪ್ರಜಾಪ್ರಭುತ್ವ ದೇಶದಲ್ಲಿ, ಹಂಗೆಲ್ಲ ನಡೆಯೋಕ್ಕೆ ಸಾಧ್ಯನ? ಹಂಗಂದ್ರೆ ಎಲ್ಲ ಕಡೆ ನಡೆಯುತ್ತೆ. ಯಾಕೆ ಇವರಿದ್ದಂಗೆ ನಡೀತಾ ಇರಲಿಲ್ವಾ? ಆ ಲೆಕ್ಕಾಚಾರ ಹಾಕಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಲ್ಲೂ ಅಕ್ರಮ ನಡೆದೇ ಇಲ್ವಾ? ಯಾಕೆ ಸುಮ್ಮನೆ ಈಗ ಸಮೀಪದಲ್ಲಿ ಎಲೆಕ್ಷನ್ಗಳಿದ್ದಾವೆ, ಬಿಹಾರದಲ್ಲಿದೆ, ಮತ್ತೊಂದು ಮಗದೊಂದು ಸ್ಟೇಟಲ್ಲಿದೆ. ಕಾಂಗ್ರೆಸ್ನವ್ರಿಗೆ ಇದೊಂದು ಮಾಡೋಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ. ಹಂಗಂತ ನಾನು ಪಾರ್ಟಿ ಅಂತ ಹೇಳಿದ್ರೆ ಈ ಥರ ಯಾಕೆ ಬ್ಲೇಮ್ ಮಾಡಬೇಕು ಅಂತ ನನಗೆ ಸಾಧ್ಯನಾ ಸರ್? ಈಗ ಚುನಾವಣಾ ಆಯೋಗನೇ ಇದರಲ್ಲಿ ಶಾಮೀಲಾಗಿದೆ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ. ಚಾನ್ಸ್ ಕಡಿಮೆ ಸರ್, ತುಂಬ ಚಾನ್ಸ್ ಕಡಿಮೆ ಇರುತ್ತೆ. ಹಂಗೆಲ್ಲ ಮಾಡೋಕ್ಕೋರೆ ಎಲ್ಲ ಕಡೆ ಮಾಡ್ಬೋದಲ್ಲ. ಹಂಗಾದ್ರೆ ಎಲ್ಲ ಸ್ಟೇಟಲ್ಲಿ ಅದೇ ಥರ ಮಾಡ್ಬೋದಲ್ಲ. ನೋಡಿ, ಇವ್ರಿಗೆಲ್ಲರೂ ಸೋಲ್ತೀವಿ ಅಂತ ಏನಾರು ಬಂದರೆ EVM ಅಕ್ರಮ ಏನೇನೋ ಮತ್ತೊಂದು ಮಗದೊಂದು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಈಗ ಬಿಹಾರದಲ್ಲಿ ಯಾಕೋ NDA ಮುಂದೆ ಇದೆ ಅಂತ ಅನ್ಸೋ ಥರ ಚಾನ್ಸಸ್ ಇದೆ ಅನ್ಸುತ್ತೆ. ಹಂಗಾಗಿ ಈ ಥರ ಹೇಳ್ತಾ ಇರ್ಬೋದು. ಸುಮ್ಮನೆ ಹೇಳ್ತಿಲ್ಲ ಸರ್, ಅವ್ರ ಹತ್ರ ಸಾಕ್ಷ್ಯ ಇದೆ. ನಮ್ಮ ಹತ್ರ 100% ಸಾಕ್ಷಿ ಇದ್ದರೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಇಲ್ಲ ಚುನಾವಣಾ ಆಯೋಗಕ್ಕೆ ಹೋಗಲಿ, ಕ್ಯಾಂಡಿಡೇಟ್ನ ಇದು ಮಾಡಿಸ್ಲಿ, ವಾಪಸ್ ಮಾಡಿಸ್ಬೋದಲ್ವ? ಆ ಥರ ಚಾನ್ಸಸ್ ಇದಲ್ವಾ? ವಾಪಸ್ ಮಾಡೋದು ಚಾನ್ಸಸ್ ಇದು ಇರುತ್ತಲ್ವ ಸರ್? ಮಾಡಿಸ್ಬೋದಲ್ಲ. ಸಾಕ್ಷಿ ಇದ್ರೆ ಆ ಥರ ಮಾಡ್ಬೋದಲ್ವಾ? ಖಂಡಿತ ಇದೆ, ಮಾಡಿಸ್ಲಿ ಬಿಡಿ.